ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಥರ ಆಗಲ್ಲ, ಈ ಥರ ಆಗಲ್ಲ. ಹಿಂಗೆ ನೀಟಾಗಿ ಬೋರ್ಡ್ ಟೈಪ್ ಮಾಡಬೇಡ. ಬ್ಲೀಚ್ ಆಗುತ್ತೆ. ಜನಗಳಿಗೆ ಕಾಣಿಸುತ್ತೆ ಹೇಗಿದು ಡಿಫ್ರೆಂಟ್ ಆಗಿ ಓದ್ತಾರೆ. ಇದು ನಾವು ಮತ್ತೆ SP ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ, ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ ಅಂತ. ಈಗ ಹೋಗ್ತಾ ಇದೀವಿ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರೆ ಅಂತ ನಮ್ಮ ಡ್ರಗ್ ಆಫೀಸರ್ ಹೇಳಿದ್ದಾರೆ. ಸೊ SP ಅವರು ಇದ್ದಾರೆ, ಅವರು ಸಹ ನೋಡ್ತಾ ಇದ್ದಾರೆ ಇದನ್ನ. ಉದ್ದೇಶ ಇದು ಕೆಲವೊಂದು ಏನಾಗುತ್ತೆ, ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಹಳಷ್ಟು ತಗೊಂಡ್ರೆ ಅವ್ರಿಗೆ ಒಂಥರ ಮದ್ದು ಬರೋ ತರ ಒಂದು ಇದು ಆಗುತ್ತೆ. ಸೊ ನಾರ್ಕೋಟಿಕ್ಸ್ ಇದ್ರ ಪ್ರಕಾರ ಯಾರು ಈಗ ಡ್ರಗ್ಸ್ ನ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನ ನಮ್ಮ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಬೋರ್ಡ್ ಒಂದು ಕಮಿಟಿ ಇದೆ. ಆ ಕಮಿಟಿಯವರೆಲ್ಲ ಇದ್ರ ಬಗ್ಗೆ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಸೊ ಇವತ್ತು ನಾವು ಮೆಡಿಕಲ್ ಶಾಪ್ಸ್ ಬಂದಿದ್ದೀವಿ. ಸೊ ಇದನ್ನ ಅವ್ರು ಅತಿ ಹೆಚ್ಚಿಗೆ ಸೇವನೆ ಮಾಡಿ ಡ್ರಗ್ಸ್ ಸಿಗದೆ ಇದ್ದ ಪಕ್ಷದಲ್ಲಿ ಇಂಥದನ್ನ ಅವ್ರು ಸೇವನೆ ಮಾಡಿ ಅವರ ಜೀವಕ್ಕೆ ಅವ್ರ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಸೊ ಅದಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡಕ್ ಬಂದಿದ್ದೀವಿ. ನಾವು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಒಂದು ಜಂಟಿ ಪರಿವೀಕ್ಷಣೆ ಮಾಡಿದ್ದೀವಿ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ನ ಸೇಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದ್ದೀವಿ. ಸೊ ಈ ಥರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಈ ಥರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದರೂ ಡ್ರಗ್ಸ್ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ಸಹ ಆಗುತ್ತೆ. ಸೊ ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಕೆಲವರು ಈ ಡ್ರಗ್ಸ್ನ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್ ಇನ್ ಫಾರ್ಮಸೀಸ್ ಅದನ್ನ ತಗೊಂಡು ಅವ್ರಿಗೆ ಡ್ರಗ್ಸ್ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಇದನ್ನ ಸಹ ಮಿಸ್ಯೂಸ್ ಮಾಡೋ ಅಂಥದ್ದು ಕಂಡು ಬಂದಿದೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇದನ್ನ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೋತಾ ಇದ್ದೀವಿ. ಸೊ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಫಾರ್ಮಸೀಸ್ಗೆ ನಾವು ಹೇಳೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ರೀತಿಯ ಡ್ರಗ್ಸ್ನ ಸೇಲ್ ಮಾಡಬೇಡಿ. ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ. ಎರಡು ಆಪ್ಷನ್ ಇದೆ. ಒಂದು ಡಿಸ್ಟ್ರಿಬ್ಯೂಟ್ರು ವಾಪಸ್ ತಗೊಳ್ತಾರೆ, ಜೆನೆರಿಕ್ ಮೆಡಿಸಿನ್ಸ್ ಅವರು ವಾಪಸ್ ತಗೊಳ್ತಾರೆ. ಅವರು ಡೆಲಿವರಿ ಮಂತು ಸೆಗ್ರಿಗೇಟ್ ಮಾಡ್ತಾರೆ, ಅದನ್ನು ಬಯೋಮೆಡಿಕಲ್ ವೇಸ್ಟ್ಗೆ ಯೂಸ್ ಮಾಡ್ತಾರೆ. ಹಾಸ್ಪಿಟಲಲ್ಲಿ ಬಯೋಮೆಡಿಕಲ್ ವೇಸ್ಟ್ ಅವರು ಜೆನೆರಿಕ್ ಅದೇ ಕಾಫ್ ಸಿರಪ್ಸ್ ಎಸ್ಪೆಷಲಿ ಕೋಡಿಂಗ್ ಫಾಸ್ಫೇಟ್ ಕೋಡಿಂಗ್ ಫಾಸ್ಫೇಟ್ ವೆರಿ ಯೂಸ್ಫುಲ್ ಫಾರ್ ದ ಡ್ರೈ ಕಾಫ್ ಏಜ್. ಡ್ರೈ ಕಾಫ್ ಅಂದರೆ ಅವ್ರಿಗೆ ಅದು ಕೆಮ್ಮಕ್ಕಾಗುತ್ತೆ. ಈ ಡ್ರಗ್ ಅಡಿಕ್ಷನ್ ಏನು ಮಾಡ್ತಾರೆ ಅಂದರೆ ಮಿಸ್ಯೂಸ್ ಮಾಡ್ತಾರೆ. ಅದನ್ನು ಆಫ್ ಮಾಡಿ ಕೊಡ್ಬೋದು. 100 ml ಇರೋದು ಈ ಥರ ಅವ್ರಿಗೆ ಬೇರೆ ಏಟ್ ಎಕ್ಸ್ಪೈರಿ ಡ್ರಗ್ಸ್
ಇಲ್ಲ ತರ್ಸೋದೇ ಬಿಟ್ಬಿಟ್ಟಿದ್ರು 6 ತಿಂಗಳು 1 ವರ್ಷ ಇಲ್ಲ ಈ ಥರ ಅಂಡರ್ಲೈನ್ ಮಾಡ್ಕೊಂಡು ರೆಡ್ಲೈನೆಲ್ಲ ಅಂಡರ್ಲೈನ್ ಹಾಗೆಲ್ಲ ಈಗ ಬೇರೆ ಯಾರೋ ಹಳ್ಳಿ ಬಂದಿದ್ದಾರೆ ಕೇಳ್ತಾರೆ. ಅದಕ್ಕೆ ನಾವು ಎಲ್ಲ ಅವೆಲ್ಲ ಟೋಟಲ್ ಕೊಡ್ಬೇಕು. ಹಾಗಾಗಿ ಇದರಲ್ಲಿ ಇವಾಗ 4 ಐಟಮ್ಸ್ ಇರುತ್ತಲ್ಲ, ಈ 4 ಕೊಡಬೇಕು. ಅವ್ರ ಹತ್ರ ಹಣ ನನಗೆ ಅದೊಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಒಂದು ಕೊಡಬೇಕು. ಅಲ್ಲ ಆಯ್ತು, ಊಟ ಬಗ್ಗೆ ನಮಗೆ ಬರಲ್ಲ, ಅವ್ರು ಬೇಕಾಗಿತ್ತು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅವ್ರು ಇಲ್ಲ ಅಂದರೆ ಹಾಕಿದ್ರೆ ಕೊಡಲೇಬೇಕು. ನೀವು ತರಿಸಿಲ್ಲ ಅಂತ ಅನ್ನಕ್ಕೆ ಬರಲ್ಲಲ್ಲ, ತರಿಸಲೇಬೇಕಲ್ಲ ಎಲ್ಲರೂ. ಸ್ಟಾಕ್ ರಿಜಿಸ್ಟರ್ ಯಾರ್ಯಾರು ಕೊಡ್ತೀವಿ ಯಾವಾಗ ಫೋನ್ ನಂಬರ್ ಬರ್ಕೊಂಡ್ಬಿಡಿ ಅದರಲ್ಲಿ, ಫೋನ್ ನಂಬರ್ ಬರ್ಕೊಂಡು ಆಯ್ತು ಆ ಥರ ಕೊಡಬೇಕು. ಇನ್ಕಮಿಂಗ್ ಔಟಿಂಗ್ ಶೆಡ್ಯೂಲ್ ಹೆಚ್ಚು ರಿಜಿಸ್ಟರ್ ಶೆಡ್ಯೂಲ್ ಶೆಡ್ಯೂಲ್ ಅದರ ಡ್ರಗ್ಸ್ ಬರ್ಕೊಂಡು ಬರ್ಕೊಂಡು ಕೊಡ್ತೀವಿ. ಏನು ಜಾಗ್ರತೆ ಡಾಕ್ಟರ್ ಹೋದರೆ ಒಂದು 3 ರೂಪಾಯಿ ಕೊಡಬೇಕಂತ ಆ ಥರ ಇದು ಇನ್ಸ್ಟ್ರೂಮೆಂಟ್. ಇಲ್ಲಾಂದ್ರೆ ಅದರಲ್ಲಿ ಕಂಟಿನ್ಯೂ ಅಂತ ಬರ್ಕೊಂಡು ಅಲ್ಟ್ರಾಸೆಂಟ್ ಇಟ್ ಇಸ್ ಸ್ಲೀಪ್ ಮಾಡಿ ಆಮೇಲೆ ಏನು ಬಯೋ ವೇಸ್ಟ್ ಕೊಡ್ತೀರಲ್ಲ, ಆ ವೇಸ್ಟ್ಗೆ ನೀವು ಯಾವತ್ತೂ ಎಷ್ಟು ಡಿಸ್ಪೋಸ್ ಮಾಡ್ತೀವಿ ಯಾವುದಾದ್ರು ರಿಜಿಸ್ಟ್ರ್ ಇಟ್ಕೊಳ್ಳಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.